ಅವರಿಗೆ ಉತ್ತಮವಾದ ಊಟದ ವ್ಯವಸ್ಥೆ ಕೂಡ ಆಗಿದೆ. ಅದು ಕೆಲವೊಂದು ಶಾಸಕ ಊಟ ಮಾಡಿ ಹೇಳ್ತಿದ್ರು, ನಾನು 5 ನಿಮಿಷಕ್ಕೆ ನಿದ್ದೆ ಮಾಡಿ ಬರ್ತೇನೆ ಅಂತೇಳಿ LHಗೆ. ಹಾಗೆ ಹೋದವ ಮತ್ತೆ ಬರುವುದೇ ಇಲ್ಲ. ಇನ್ನು ಅಲ್ಲಿಗೆ ಹೋಗಬೇಡ ಮಾರಿ, ಇಲ್ಲೇ ಇರು ಅಂತೇಳಿ ಆ ಒಂದು ಸಮಯ ಅವಕಾಶ ಏನಿದೆ, 1 ಗಂಟೆ ಟೈಮ್ ಇದೆ, ಆ ಒಂದು ಅವಕಾಶ ಅಲ್ಲಿ ನಾವು ಕೊಡ್ತೇವೆ ಅಷ್ಟೇ. ಅಧಿಕಾರಿಗಳು ಜನಪ್ರತಿನಿಧಿಗಳ ಟೆನ್ಷನನ್ನು ಕಡಿಮೆ ಮಾಡಬೇಕು ಹೊರತು ಇವರ ಟೆನ್ಷನನ್ನು ನಮ್ಮ ತಲೆಗೆ ಆಗಬಾರ್ದು. ಈಗ 3ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗ್ತದೆ. 3ನೇ ತಾರೀಕಿಗೆ ರಾಜ್ಯಪಾಲರಿಂದ ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ತಮ್ಮ ಸಂದೇಶವನ್ನು ಕೊಡಲಿಕ್ಕೆ ಇದ್ದಾರೆ. 3 ತಾರೀಕಿನಿಂದ 7 ತಾರೀಕಿನವರೆಗೆ ರಾಜ್ಯಪಾಲರ ಭಾಷಣದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು. 7 ತಾರೀಕಿನಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ಮಂಡಿಸಲಿದ್ದಾರೆ. 21ರವರೆಗೆ ಬಜೆಟ್ ಬಗ್ಗೆ ಡಿಸ್ಕಷನ್ ನಡಲಿಕ್ಕಿದೆ, ಸರ್ಕಾರ ಉತ್ತರ ಕೊಡಲಿಕ್ಕಿದೆ. ಈ ಒಂದು ಹಲವಾರು ಬಿಲ್ಗಳು, ಖಾಸಗಿ ಬಿಲ್ಗಳು, ಇನ್ನಿತರ ನಿಗದಿತ ಮತ್ತು ನಿಯಮ ಒಳಪಟ್ಟಂಥ ಕಾರ್ಯಕಲಾಪಗಳು ನಡೆಯಲಿಕ್ಕಿದೆ. ಈಗ ಸರ್ಕಾರ ತೀರ್ಮಾನ ಮಾಡಿದ್ದು 3 ತಾರೀಕಿಂದ 21 ತಾರೀಕಿನವರೆಗೆ. 3ನೇ ತಾರೀಕಿಗೆ ಮಧ್ಯಾಹ್ನ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ. ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ನಲ್ಲಿ ನನ್ನ ಅಧ್ಯಕ್ಷತೆ ಮಾನ್ಯ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಎಲ್ಲ ಹಿರಿಯ ನಾಯಕರಿರ್ತಾರೆ. ಅವತ್ತು ಆ ಮೀಟಿಂಗ್ನಲ್ಲಿ ಅದನ್ನು ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ, ಹೇಗೆ ಏನಲ್ಲ ಎಲ್ಲ ಅಂತಿಮ ಒಂದು ಕಲಾಪಗಳ ಅಂತಿಮ ವಿಚಾರವನ್ನು ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ನಾವು ಚರ್ಚಿಸಿ ಅಂತಿಮಗೊಳಿಸ್ತೇವೆ. ವೆಲ್ಲಾಕ್ ಬಗ್ಗೆ ಕೂಡ ಇವತ್ತು ಮಾನ್ಯ ಮಂತ್ರಿಗಳು ವಿಷಯಕ್ಕೆ ಮನವಿ ಸಲ್ಲಿಸಿ ಅವರು ಅದಕ್ಕೆ ಪ್ರಾದೇಶಿಕ ಸನ್ಮಾನ ಈಗಲೇ ಉಂಟು, ಈಗಲೇ ಜನ ಬರ್ತಾ ಇದ್ದಾರೆ. ಅದೇ ಅಲ್ಲಿಗ ಬಹುಶಃ ನಮಗೆ OPD ಸೆಂಟರ್ ಸಪ್ರೇಟ್ ಆಗಿ ಇಲ್ಲದೆ ಎಲ್ಲ ಒಂದೇ ರಶ್ ಆಗ್ತದೆ. ಅದು ಆರೋಗ್ಯ ಸಚಿವರ ಬಗ್ಗೆ ಚರ್ಚಿಸಿದ್ದಾರೆ, ಅವರು ಕ್ರಮ ತಗೊಳ್ತಾರೆ, ಬಜೆಟಲ್ಲಿ ಘೋಷಣೆ ಮಾಡಿಸ್ಬೋದು. ಅದು ನನಗೆ ಗೊತ್ತಿಲ್ಲ ಅಲ್ಲಿ ವಿಚಾರ ಅಂತೇಳಿ. ಅದು ಇಲ್ಲಿ ಯಾವುದು ಕೂಡ ನಾವು ರಾಜ್ಯಕ್ಕೆ ನೋಡೋ ಪ್ರಶ್ನೆ ಇಲ್ಲ. ಈಗ ಎಲ್ಲರಿಗೂ ಗೊತ್ತಿಲ್ಲದಂಥ ವಿಚಾರವೇ ಬೆಲ್ಗಾಂ ಕರ್ನಾಟಕದ ಅವಿಭಾಜ್ಯವಾದ ಅಂಗ. ಅದು ಕರ್ನಾಟಕದ ಒಂದು ಭಾಗವೇ, ಅಲ್ಲಿ ಏನು ಕೂಡ ಯಾರಿಗೂ ಕೂಡ ಸಂಶಯ ಇಲ್ಲ. ಅದು ಮಹಾರಾಷ್ಟ್ರದವ್ರಿಗೆ ಕೂಡ ಸಂಶಯ ಇಲ್ಲ, ಕರ್ನಾಟಕದವ್ರಿಗೆ ಸಂಶಯ ಇಲ್ಲ. ಇದರಲ್ಲಿ ಸದಲ್ಲಿ ಏನು ವ್ಯತ್ಯಾಸ ಇಲ್ಲ. ಪರಸ್ಪರ ಮಾತಲ್ಲಿ ಅವರು ವೈಯಕ್ತಿಕವಾದ ಕೆಲವು ವಿಚಾರ ಇರ್ಬೋದು, ಅದು ಏನಂತ ನಮ್ಗೆ ಗೊತ್ತೂ ಇಲ್ಲ. ಅದನ್ನು ನಾವು ಇಷ್ಟು ದೂರ ಮಾಡಬೇಕಂತ ವಿಚಾರ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ ವ್ಯವಸ್ಥೆ ಅಂತ ಹೇಳಿದರೆ ನೋಡಿ, ನಮಗೆ ಎಲ್ಲ ಶಾಸಕ ಭಾಗವಹಿಸಬೇಕು. ಅದಕ್ಕಾಗಿ ನಾವು ಬೆಳಿಗ್ಗೆ ಹೊತ್ತು ಯಾಕೆಂದರೆ ನೇರವಾಗಿ ಎದ್ದು ಬ್ರೇಕ್ ಬೇರೆ ಬೇರೆ ಎಲ್ಲೆಲ್ಲಿ ಹೋಗ್ತಾರೆ. ಕ್ಷೇತ್ರ ಜನರು ಕೆಲಸಕ್ಕೆ ಬಂದಾಗ ಅವ್ರನ್ನ ಕರ್ಕೊಂಡು ಬೇರೆ ಮಂತ್ರಿಗಳ ಕಚೇರಿಯಲ್ಲಿ ಅವರು ಇಲ್ಲಿ ಸೆಷನ್ ಬರೋಕೆ ಲೇಟ್ ಆಗ್ತದೆ. ಅದಕ್ಕಾಗಿ ನೇರವಾಗಿ ಬಂದು ಬಿಟ್ಟರೆ ಅಲ್ಲಿ ನಮಗೆ ಬೇಕು ವ್ಯವಸ್ಥೆ ಮಾಡಿಕೊಂಡು ಅದಕ್ಕೆ ಬೇಕು ವ್ಯವಸ್ಥೆ. ಮತ್ತು ಮಧ್ಯಾಹ್ನ ಕರೆಕ್ಟಾದ ಊಟ ಸಿಕ್ಕಲಿಲ್ಲ ಅಂತೇಳಿ ಕೆಲವರಿಗೆ ಊಟಕ್ಕೆ ಹೋಗ್ತಾಯಿದ್ರು, ಮತ್ತು ಅವರು ಕೆಲವೊಮ್ಮೆ ಬರ್ತಿರಲಿಲ್ಲ ಹೊರಗೆ ಹೋದವರು. ಅವರಿಗೆ ಉತ್ತಮವಾದ ಊಟದ ವ್ಯವಸ್ಥೆ ಕೂಡ ಆಗಿದೆ. ಅದು ಕೆಲವೊಂದು ಶಾಸಕ ಊಟ ಮಾಡಿ ಹೇಳ್ತಿದ್ರು, ನಾನು 5 ನಿಮಿಷಕ್ಕೆ ನಿದ್ದೆ ಮಾಡಿ ಬರ್ತೇನೆ ಅಂತೇಳಿ LHಗೆ. ಹಾಗೆ ಹೋದವ ಮತ್ತೆ ಬರುವುದೇ ಇಲ್ಲ. ಇನ್ನು ಅಲ್ಲಿಗೆ ಹೋಗಬೇಡ ಮಾರಿ, ಇಲ್ಲೇ ಇರು ಅಂತೇಳಿ ಆ ಒಂದು ಸಮಯ ಅವಕಾಶ ಏನಿದೆ, 1 ಗಂಟೆ ಟೈಮ್ ಇದೆ, ಆ ಒಂದು ಅವಕಾಶ ಅಲ್ಲಿ ನಾವು ಕೊಡ್ತೇವೆ ಅಷ್ಟೇ. ಅದಕ್ಕೆ ಈಗ ನಾನಿದ್ದಾಗಲೂ ಅಷ್ಟೇ, ನಾನು ಶಾಸಕನಾಗಿ ನನ್ನ ಶಾಸಕರ ಕಷ್ಟ ನನಗೇನಂತ ಗೊತ್ತಿದೆ. ಅದಕ್ಕಾಗಿ ಏನೆಲ್ಲ ನಾನು ಸ್ಪೀಕರ್ ಆಗಿ ಶಾಸಕರಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನು ನಾನು ಮಾಡ್ತೇನೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ಟೆನ್ಷನನ್ನು ಕಡಿಮೆ ಮಾಡಬೇಕು ಹೊರತು ಇವರ ಟೆನ್ಷನನ್ನು ನಮ್ಮ ತಲೆಗೆ ಆಗಬಾರ್ದು. ನಮಗೇನಿದೆ, ನಮ್ಮ ಜನರಿಗೆ ಕಡಿಮೆ ರೇಟ್ನಲ್ಲಿ ನಮಗೆ ಮರಳು ಸಿಗಬೇಕಷ್ಟೇ. ಅದಕ್ಕೆ ವ್ಯವಸ್ಥೆ ಮಾಡಿ ನಾವು ಹಿಂದೆ ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ನಾನು ಸ್ಯಾಂಡ್ ಬಜಾರ್ ಆ್ಯಪ್ ಮಾಡಲಿಲ್ವಾ? ನಿಗದಿತ ಸಮಯದಲ್ಲಿ ನಿಗದಿತ ರೇಟಿಗೆ ನಾವು ನಿಗದಿತ ಜಾಗದಕ್ಕೆ ನಾವು ಮುಟ್ಟಿಸಲಿಲ್ವ 1.5 ವರ್ಷ? ಇವರಿಗೇನು ಸ್ಯಾಂಡ್ ಬಜಾರ್ ಆ್ಯಪ್ ಜಾರಿ ಮಾಡಲಿಕ್ಕೆ? ರೇಟ್ ಕಡಿಮೆ ರೇಟಿಗೆ ಜನರಿಗೆ ಸಿಕ್ಕಲಿಲ್ವಾ? ನಾವು ಅಧಿಕಾರ ಬಿಟ್ಟ ತಕ್ಷಣ ಯಾಕೆ ಎಲ್ಲದನ್ನು ಬಂದ್ ಮಾಡಿಟ್ರು? ಅದನ್ನು ಯಾಕೆ ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ? ಅವತ್ತು CRZ ಅಲ್ಲಿ ಲೀಗಲ್ ಪ್ರಾಬ್ಲಮ್ ಇದ್ದ ಸಂದರ್ಭದಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕರ್ಕೊಂಡೋಗಿ ಕೂತ್ಕೊಳ್ಳಿಸಿ ಎನ್ವೈರ್ಮೆಂಟ್ ಮಿನಿಸ್ಟರ್ ಹತ್ರ ಮೀನುಗಾರಿಗೆ ಅಗತ್ಯ ಇದ್ದ ಕಡೆ ಆ ಮರಳಿನ ದಿಬ್ಬವನ್ನು ತೆಗಿಬೇಕೆಂಬ ಆದೇಶ ಮಾಡಿಸಿ 1 ದಿವಸದಲ್ಲಿ ಕೊಡಲಿಲ್ವಾ? ಈಗ ಯಾಕೆ ಅಲ್ಲಿ ಕೂತ್ಕೊಂಡದ್ದು ಸೆಂಟ್ರಲ್ಲಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ? ನಾವು ಸಿಸ್ಟಮ್ಯಾಟಿಕ್ ಆಗಿ ಲೀಗಲೈಸ್ ಮಾಡಿ ರಾಯಲ್ಟಿ ಜಾಸ್ತಿ ಮಾಡಿ ಜನರಿಗೆ ಕೂಡ ಕಡಿಮೆ ಸಿಗಬೇಕು, ಸರ್ಕಾರಕ್ಕೆ ಮೋಸ ಆಗದ ರೀತಿಯಲ್ಲಿ ಮಾಡಿಸೋದು ನಾವು ಮಾಡಬೇಕು. ನಾವು ಲೀಗಲಾಗಿ ನಾವು ವ್ಯವಸ್ಥೆ ನಾವು ಮಾಡದಿದ್ದರೆ ಇಲ್ಲೀಗಲ್ ಆಟೋಮೆಟಿಕ್ ನಡೀತದೆ. ಎಷ್ಟು ಪೊಲೀಸಿಂಗ್ ಕೆಲಸ ಮಾಡ್ಬೋದು ನೋಡಿ. ಇವರ ಸಮಸ್ಯೆಯನ್ನು ಇವರಿಗೆ ಅಧಿಕಾರಿಗಳಿಗೆ ಅಧಿಕಾರ ಮತ್ತು ಪವರ್ ಮತ್ತು ಆಫೀಸ್ ಎಲ್ಲ ಕೊಟ್ಟದ್ದು ಯಾಕೆ? KDP ಸಭೆ ಇರೋದು ಜನರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಇವರ ಸಮಸ್ಯೆ ಇಲ್ಲಿ ಬಂದು ಏನು ಮಾಡಬೇಕು? ಕೋಆರ್ಡಿನೇಷನ್ ಬಿಟ್ವೀನ್ ದಿ ಆಫೀಸರ್ಸ್ ಇಸ್ ವೆರಿ ಇಂಪಾರ್ಟೆಂಟ್.